ಜೀವ ಇದು. ನೀರು ಮೇಗಳ ಗುಳ್ಳೆ ಇದ್ದಾಗೆ ಹಿರಿಯರ ಅಪ್ಪಾಜಿಯವರು ಕುಳಿತಿದ್ದಾರೆ. ಹಿರಿಯರು ಅವರು ಕಷ್ಟ ಸುಖಗಳನ್ನ ನೊಂದು ಬೆಂದವರು, ಎಲ್ಲವನ್ನೂ ಅನುಭವಿಸಿದಂತವರು ಮಹಾನುಭಾವರು. ಅವರ ಪಾದ ಸೇವೆಯನ್ನ ಮಾಡಿದ್ರೆ ಎಷ್ಟೋ ಜನ್ಮದ ಪುಣ್ಯ ಪ್ರಾಪ್ತವಾಗ್ತದೆ. ತಂದೆ ತಾಯಿಗಳ ಸೇವೆಯನ್ನ ಮಾಡಿದರೆ ಎಷ್ಟೋ ಜನ್ಮದ ಪುಣ್ಯ ಪ್ರಾಪ್ತವಾಗಿ ಪಾಪವೆಲ್ಲ ಕಳೆದು ಹೋಗ್ತದಂತೆ ನೋಡಿ. ಅದಕ್ಕಾಗಿ ನಾವು ಬದುಕುವಾಗ ಅಣ್ಣ ತಮ್ಮ ಅಕ್ಕ ತಂಗಿ, ತಂದೆ ಮಗ, ಮಗಳು ಅಕ್ಕ ತಂಗಿ ಎನ್ನುವಂತ ಈ ಬಾಂಧವ್ಯದ ಪ್ರೀತಿಯಲ್ಲಿ ಬದುಕಬೇಕಂತೆ. ನಾವು ಸ್ನೇಹ ಮಾಡುವಾಗ ಯೋಚಿಸಿ ಸ್ನೇಹ ಮಾಡಬೇಕಂತೆ. ದೊಡ್ಡವರು ಹೇಳೋ ಮಾತಿದು. ಒಂದು ಸಣ್ಣ ಕತೆ ನಿಮಗೋಸ್ಕರವಾಗಿ. ಒಂದು ಕೆರೆ ಏರಿ ಮೇಲೆ ಇಬ್ಬರು ಸ್ನೇಹಿತರು ಬರ್ತಾ ಇದ್ರು. ಸ್ನೇಹಿತರು ಅಂದ್ರೆ ದಯಮಾಡಿ ಕೇಳಿಸ್ಕೊಳ್ಳಿ, ಅಂತಿಂತ ಸ್ನೇಹಿತರಲ್ಲ ಅವರು. ಏನೇ ಒಂದು ಊಟ ಮಾಡಬೇಕಾಗ್ಲಿ ಜೊತೆಲೆ ತಿಂತಾ ಇದ್ರು, ಒಟ್ಟಿಗೆ ಮಲಗ್ತಾ ಇದ್ರು. ಒಂದು ಬಟ್ಟೆನ ಇಬ್ರು ಹಾಕೊಳ್ಳುವಂತ ಅಂತ ಗೆಳೆತನ. ಅವನ ಕಷ್ಟ ಅಂದ್ರೆ ಇವನು, ಇವನು ಕಷ್ಟ ಅಂದ್ರೆ ಅವನು. ಇಂಥ ಗೆಳೆತನ ಸ್ನೇಹಿತರಿದ್ರು. ಕೆರೆ ಮೇಲೆ ಬರುವಾಗ ಒಂದು ಪಂಚಾಯತಿ ಅವರೊಂದು ಬೋರ್ಡ್ ಹಾಕಿದ್ರಂತೆ. ಏನ್ ಬೋರ್ಡು? ಇಲ್ಲಿ ಯಾರಾದ್ರೂ ನೀರಿಗೆ ಬಿದ್ದವ್ರನ್ನ ರಕ್ಷಣೆ ಮಾಡಿದ್ರೆ 5,000 ರೂಪಾಯಿ ಕೊಡ್ತೀವಪ್ಪ ಅಂತೇಳಿ. ನೋಡಿ ಎಷ್ಟೊಂದು ಚೆನ್ನಾಗಿದೆ ಅದು. ಇಲ್ಲಿ ಯಾರಾದ್ರೂ ನೀರಿಗೆ ಬಿದ್ದವ್ರನ್ನ ರಕ್ಷಣೆ ಮಾಡಿದ್ರೆ 5,000 ಕೊಡ್ತೀನಿ ಅಂತ. ಆಗ ಒಬ್ಬ ಸ್ನೇಹಿತ ಹೇಳ್ದ, ನೋಡು ಹೆಂಗೂ ಖರ್ಚು ಕಾಸಿಲ್ಲ, ನೀನು ನೀರೊಳಗ್ ಬಿದ್ದಂಗ್ ನಾಟಕ ಮಾಡು, ನಾನು ಎಳದಂಗ್ ನಾಟಕ ಮಾಡ್ತೀನಿ. ಅದನ್ನ ತಗೊಂಡೋಗಿ ಪಂಚಾಯತಿಗೆ ತೋರ್ಸೋಣ, 5,000 ಈಸ್ಕೊಳ್ಳೋಣ, 2,500 ಸಾವಿರ ಹಂಚ್ಕೊಳ್ಳೋಣ ಅಂತ. ಆಗ ಒಂದ್ ಹುಡುಗ ಅಂದ, ನನ್ಗೆ ಈಜು ಬರಲ್ವಲ್ಲೋ ಅಂದ. ಏನೂ ಇಲ್ಲ, ತಡೀಲಿ, ತುದಿಲ್ ಬಿದ್ಕ ಒದ್ದಾಡು, ಬಿದ್ದಿದ್ದ ಅಂತ ಎಳ್ಕೊಬತ್ತೀನಿ ನಾನು ಅಂತ ಅಂದ. ಆಯ್ತು ಅಂದ್ಬಿಟ್ಟು ಆ ಹುಡುಗ, ಈಜ್ ಬರ್ದೇ ಇರೋ ಹುಡುಗ ಏನ್ ಮಾಡ್ದ, ನೀರೊಳಕ್ ಹೋಗಿ ಬಿದ್ದ. ಈ ಹುಡುಗ ಎಳಿಬೇಕಲ್ಲ, ಹಿಂತಿರುಗಿ ನೋಡ್ದ, ಆ ಬೋರ್ಡ್ ಪಕ್ಕದಲ್ಲಿ ಇನ್ನೊಂದು ಬೋರ್ಡ್ ಹಾಕವ್ರೆ. ಏನಂತ? ಸತ್ತವರನ್ನ ಮೇಲೆತ್ಕೊಂಡು ಬಂದ್ರೆ 50,000 ಕೊಡ್ತೀವಿ ಅಂತ ಬೋರ್ಡ್ ಹಾಕಿದ್ರಲ್ಲಿ. ದುರಂತ ಏನು ಅಂದ್ರೆ, ಇಲ್ಲಿ ಸ್ನೇಹ ಒಟ್ಟಿಗೆ ಬರ್ಲಿಲ್ಲ, ಅವನಿಗೆ ಸ್ನೇಹ ಮನಸ್ಸಿಗೆ ಬರ್ಲಿಲ್ಲ. ಅವನ್ ಎಳ್ಕೊಂಬಂದ್ರೆ ಜೀವಂತವಾಗಿ ಬರೀ 2,500 ಸಿಗ್ತದ ನಮ್ಗೆ ಅಲ್ವಾ? ಇನ್ನು ಸತ್ತೋದನ್ನ ಎಳ್ಕೊಂಬಂದ್ರೆ 50,000 ಒಮ್ಮೆಗೆ ಸಿಗ್ತದಲ್ಲ ಅಂತೇಳಿ ಆ ಈಜ್ ಬರ್ದೇ ಇರೋ ಹುಡುಗನ ಕೆರೆ ಒಳಕ್ಕೆ ನೂಕೇ ಬಿಟ್ಟ. ಮೇಲೆ ಪರಮಾತ್ಮ ನೋಡ್ತಿದ್ದಂತೆ, ಅಯ್ಯೋ ವಿಧಿಯೇ, ಸ್ನೇಹ ಅಂದ್ರೆ ಇದಲ್ಲಪ್ಪ. ಕೇವಲ 50,000ಕ್ಕೋಸ್ಕರ ಒಬ್ಬ ಸ್ನೇಹಿತನ ಪ್ರಾಣ ತೆಗೆದು ಬಿಟ್ಟಲ್ಲ. ಇದಕ್ಕೆ ಏನೋ ಕಲಿಯುಗ ಅನ್ನೋದು. ಮುಂಡೆ ಮಕ್ಕಳ ಹಿಂಗೆ ಆಡ್ಕೊಂಡು ಸಾಯಿರಿ ನೀವು ಅಂದ್ರಂತಿದ್ದೀವಿ. ಅವನೇನು 50,000ದಲ್ಲಿ 106 ವರ್ಷ ಬದುಕದ್ನ? ಇಲ್ಲ. ಅದಕ್ಕೆ ಸ್ನೇಹ ಮಾಡುವಾಗ ಸ್ವಲ್ಪ ಹಿಂದೆ ಮುಂದೆ ತಿಳಿದು ಸ್ನೇಹ ಮಾಡಬೇಕು. ಇವತ್ತು ತಿನ್ನುವ ಅನ್ನ ವಿಷವಾಗ್ತಾ ಇದೆ, ಕುಡಿಯುವ ನೀರು ವಿಷವಾಗ್ತಾ ಇದೆ, ಉಸಿರಾಡುವ ಗಾಳಿ ವಿಷವಾಗ್ತಾ ಇದೆ, ಸಂಬಂಧಗಳಂತೂ ಸಂಪೂರ್ಣವಾಗಿ ವಿಷವಾಗ್ತಾ ಇದೆ. ಆದ್ರಿಂದ ಸ್ವಲ್ಪ ಜಾಗ್ರತೆಯಿಂದ ನಾವು ಜೀವನವನ್ನ ಮಾಡೋದಾದ್ರೆ ಆ ಭಗವಂತನ ಪ್ರೇರಣೆಯಂತೆ ನಾವು ಆಯುಸ್ಸು ಆರೋಗ್ಯದಿಂದ ಬದುಕಬಹುದೇ ವಿನಃ ಇಲ್ಲಿ ದುರಾಸೆ, ದುರಹಂಕಾರ, ಇದರಿಂದ ಏನಾದ್ರೂ ನಾವು ಜೀವನ ಮಾಡ್ತೀನಿ ಅಂದ್ರೆ ಭಗವಂತ ನಮಗೆ ಆಯುಸ್ಸನ್ನ ಕೊಡೋದಿಲ್ಲ. ಅದಕ್ಕಾಗಿ ನಮ್ಮ ಸ್ನೇಹಿತರನ್ನ ಒಟ್ಟಾಗಿ ಪ್ರೀತಿಯಿಂದ ಪ್ರೀತಿಸಿ ಎಲ್ಲರೂ ಹಂಚಿ ತಿನ್ನೋಣ, ಎಲ್ಲರೂ ಸಮೃದ್ಧಿಯಿಂದ ಬದುಕೋಣ ಎಂಬುದಾಗಿ ನಮ್ಮ ಆಸೆ, ಹಿರಿಯವರ ಅಪೇಕ್ಷೆ.